Hi friends, ಎಲ್ರಿಗೂ ನಮಸ್ಕಾರ. I once again welcome you all to PSI Translation and Vocabulary Series, and today we would be discussing episode number 36. ಸೊ ಇದಕ್ಕಿಂತ ಮುಂಚೆ 35 ಎಪಿಸೋಡ್ಸ್ ಕಂಪ್ಲೀಟ್ ಮಾಡಿರ್ತೀವಿ. ಸೊ ಯಾರಾದರೂ ಈ ಸೀರೀಸ್ನ ನೋಡದೇ ಇದ್ದಲ್ಲಿ ಇಲ್ಲಿ ಮೇಲೆ ಕಾಣ್ತಾ ಇರ್ತಕ್ಕಂಥ ಐ ಬಟನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ನೋಡ್ಬೋದು. ಡಿಯರ್ ಫ್ರೆಂಡ್ಸ್, ನಾವು ಮಾಡ್ತಾ ಇರ್ತಕ್ಕಂಥ ಟ್ರಾನ್ಸ್ಲೇಷನ್ ಇತ್ತೀಚೆಗೆ ಇನ್ನೊಂದು ನೋಟಿಫಿಕೇಷನ್ ಆಗಿದೆ. ಹೈಕೋರ್ಟಲ್ಲಿ FDA ಪೊಸಿಷನ್ಸ್ಗೆ ನೋಟಿಫಿಕೇಷನ್ ಆಗಿದೆ. ಸೊ ಅಲ್ಲೂ ಕೂಡ ನಿಮಗೆ ಟ್ರಾನ್ಸ್ಲೇಷನ್ ವಿಲ್ ಬಿ ಒನ್ ಆಫ್ ಯುವರ್ ಟೆಸ್ಟಿಂಗ್ ಪ್ಯಾರಾಮೀಟರ್ಸ್. ಸೊ ಅದರಿಂದ those students who are applying for courts also can make use of these particular videos. So with this introduction, so I just want to start with today's vocabulary. So ivattu as usual we are going to learn 10 new words. So first word ನಾವು ಕಲಿತಾ ಇರೋದು ಕೃಷಿಕರಲ್ಲದವರ. ಅಂದರೆ ಕೃಷಿಕರಲ್ಲದವರ ಅಂದರೆ ನಾನ್ ಫಾರ್ಮರ್ಸ್ ಅಂತ ಹೇಳಬೇಕು, ನಾನ್ ಅಗ್ರಿಕಲ್ಚರಿಸ್ಟ್ ಅಂತ ಹೇಳಬಾರ್ದು. ಓಕೆ, ಸೊ ಯು ಕ್ಯಾನ್ ಸೇ, ಬಟ್ ದಿಸ್ ಇಸ್ ದಿ ಆಪ್ಟ್ ವರ್ಡ್ ಆ್ಯಕ್ಚುಲಿ. ಕೃಷಿ ಭೂಮಿ ಅಂದರೆ ಅಗ್ರಿಕಲ್ಚರ್ ಲ್ಯಾಂಡ್ ಅಂತಲೂ ಹೇಳ್ಬೋದು, ಬಟ್ ದಿಸ್ ಈಸ್ ಬೆಟರ್ ಟು ಸೇ ಇನ್ ದಿ ಫಾರ್ಮ್ ಲ್ಯಾಂಡ್ ಅಂತ ಹೇಳಿದ್ರೆ ತುಂಬ ಸೂಕ್ತವಾಗಿರುತ್ತೆ. ಅನುಕೂಲವಾಗುವಂತೆ, ಟು ಹೆಲ್ಪ್ ಅಥವಾ ಟು ಫೆಸಿಲಿಟೇಟ್ ಅಂತ ಹೇಳ್ತೀವಿ. ಕಾಯ್ದೆ ಅಂದರೆ ಗೊತ್ತಿರುತ್ತೆ ನಿಮಗೆ, ಆ್ಯಕ್ಟ್ ಅಂತ. ತಿದ್ದುಪಡಿ ಅಂದರೆ ಅದನ್ನು ನಾವು ಅಮೆಂಡ್ಮೆಂಟ್ ಅಂತ ಹೇಳ್ತೀವಿ. ನಿಜಕ್ಕೂ ಅಂದರೆ ರಿಯಲಿ ಅಂತ ಹೇಳ್ಬೋದು, ಫ್ಯಾಕ್ಚುಯಲಿ ಅಂತ ಹೇಳ್ಬೋದು, ಇಂಡೀಡ್ ಅಂತ ಕೂಡ ಹೇಳ್ಬೋದು. ವ್ಯಾಪ್ತಿ ಅಂದರೆ ರೇಂಜ್ ಅಂತ ಹೇಳ್ತೀವಿ, ಎಕ್ಸ್ಟೆಂಟ್ ಅಂತ ಹೇಳ್ತೀವಿ. ಕ್ಷೀಣಿಸು ಅಂದರೆ ಡೆಮಿನಿಷ್ ಅಂತ ಹೇಳ್ತೀವಿ, ಶ್ರಿಂಕ್ ಅಂತ ಹೇಳ್ತೀವಿ, ಅಥವಾ ಡಿಕ್ರೀಸ್ ಅಂತ ಕೂಡ ಹೇಳ್ಬೋದು. ಬಟ್ ಇವೆರಡು ತುಂಬ ಆ್ಯಪ್ಟ್ ಆಗಿರುತ್ತೆ. ಬಂಡವಾಳದಾರರು ಅಂದರೆ ಕ್ಯಾಪಿಟಲಿಸ್ಟ್ ಅಂತ ಹೇಳ್ತೀವಿ. ಲಗ್ಗೇಡು ಅಂದರೆ ಥ್ರಾಂಗ್ ಅಂತ ಹೇಳ್ತೀವಿ. ಓಕೆ, ಸೊ ಇಷ್ಟು ಪದಗಳಿರ್ತಕ್ಕಂಥ ವಾಕ್ಯಗಳನ್ನು ನಾವಿವತ್ತು ಪ್ರಜಾವಾಣಿಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ವಾಕ್ಯಗಳನ್ನು ನಾನು ನಿಮಗೆ ಸುಲಭವಾಗಿ ಟ್ರಾನ್ಸ್ಲೇಷನ್ ಮಾಡಿ ತೋರಿಸ್ತೀನಿ. ಓಕೆ, ಸೊ ನಾನು ತೆಗೆದುಕೊಂಡಿರ್ತಕ್ಕಂಥ ಮೊದಲನೇ ವಾಕ್ಯ, ಕೃಷಿಯಲ್ಲದವರು ಕೃಷಿ ಭೂಮಿ ಖರೀದಿಸಲು ಅನುಕೂಲವಾಗುವಂತೆ ಇತ್ತೀಚೆಗೆ ಕಾಯ್ದೆಗೆ ಸರ್ಕಾರ ತಿದ್ದುಪಡಿ ತಂದಿದೆ. ನಿಜಕ್ಕೂ ಇದು ಆತಂಕ ಪಡುವ ಬೆಳವಣಿಗೆ, ಏಕೆಂದರೆ ಈಗಾಗಲೇ ವರ್ಷದಿಂದ ವರ್ಷಕ್ಕೆ ಕೃಷಿ ಭೂಮಿಯ ವ್ಯಾಪ್ತಿ ಕ್ಷೀಣಿಸುತ್ತಿದೆ. ಸೊ ಸೇಮ್ ಲೈಕ್ ಬಿಫೋರ್, ವಿ ವಾಂಟ್ ಟು ಬ್ರೇಕ್ ಆರ್ ವಿ ಶುಡ್ ಬ್ರೇಕ್ ಇನ್ ಟು ಸ್ಮಾಲ್ ಫ್ರ್ಯಾಕ್ಷನ್ಸ್. ಇಟ್ ಈಸ್ ವೆರಿ ಈಸಿ ವೆನ್ ಎವರ್ ದೆರ್ ಈಸ್ ಕಾಮ ಎಲ್ಲಿರುತ್ತೋ ಅಲ್ಲಿಗೆ ನಾವು ಈಸಿಯಾಗಿ ಒಂದು ಬ್ರೇಕ್ ಮಾಡ್ಕೊಳ್ಬೋದು. ನೆಕ್ಸ್ಟ್, ನಿಜಕ್ಕೂ ಇದು ಆತಂಕಕಾರಿ ಬೆಳವಣಿಗೆ. ನಿಜಕ್ಕೂ ಇದು ಆತಂಕಕಾರಿ ಬೆಳವಣಿಗೆ. ಸೊ ದಟ್ ಈಸ್ ಒನ್ ಮೀನಿಂಗ್ಫುಲ್ ಫ್ರೇಸ್ ಆಗಿರುತ್ತೆ. ಏಕೆಂದರೆ ಈಗಾಗಲೇ ವರ್ಷದಿಂದ ವರ್ಷಕ್ಕೆ ಕೃಷಿ ಭೂಮಿಯ ವ್ಯಾಪ್ತಿ ಕ್ಷೀಣಿಸುತ್ತಿದೆ. ಸೊ 3 ಫ್ರ್ಯಾಕ್ಷನ್ ಆಗಿ ನಾನು ಡಿವೈಡ್ ಮಾಡ್ಕೊಂಡಿರ್ತೀನಿ. ನಾವು ಲೆಟ್ ಅಸ್ ಸಿ ದ ಟ್ರಾನ್ಸ್ಲೇಷನ್ ಆಫ್ ಎವ್ರಿಥಿಂಗ್. ಸೊ ಯೂಶ್ವಲಿ ಇತ್ತೀಚೆಗೆ ಅಂತ ಏನಿರುತ್ತಲ್ವಾ, ಎನಿ ಆ್ಯಕ್ಷನ್ ದಟ್ ಈಸ್ ಟೇಕನ್ ಪ್ಲೇಸ್ ವೆರಿ ರೀಸೆಂಟ್ಲಿ, ಅದನ್ನು ಯೂಶ್ವಲಿ ನಾವು ಪರ್ಫೆಕ್ಟ್ ಟೆನ್ಸಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ತಂದಿದೆ ಅಂದರೆ ಯೂಶ್ವಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೀವಿ. ಸೊ ಇಲ್ಲಿ ನೋಡಿ, ರೀಸೆಂಟ್ಲಿ, ಇತ್ತೀಚೆಗೆ ಅಂದ್ರೇನು, ರೀಸೆಂಟ್ಲಿ. ದಿ ಗವರ್ನಮೆಂಟ್, ಸರ್ಕಾರ, ಹ್ಯಾಸ್ ಮೇಡ್, ಓಕೆ, ಹ್ಯಾಸ್ ಮೇಡ್ ಆ್ಯನ್ ಅಮೆಂಡ್ಮೆಂಟ್. ಸೊ ಹ್ಯಾಸ್ ಮೇಡ್ ಎಲ್ಲಿ ಬರುತ್ತೆ ಅಂದರೆ ಪರ್ಫೆಕ್ಟ್ ಟೆನ್ಸಲ್ಲಿ ಬರುತ್ತೆ ಯೂಶ್ವಲಿ. ಓಕೆ, ಸೊ ಗವರ್ನಮೆಂಟ್ ನಾವು ಸಿಂಗ್ಯುಲರ್ ಅಂತ ಕನ್ಸಿಡರ್ ಮಾಡಿದ್ರೆ ಹ್ಯಾಸ್ ಮೇಡ್ ಆ್ಯನ್ ಅಮೆಂಡ್ಮೆಂಟ್ ಯಾವುದಕ್ಕೆ, ಕಾಯ್ದೆಗೆ. ಸೊ ಅದನ್ನು ನಾವು ಟು ದಿ ಆ್ಯಕ್ಟ್ ದಟ್ ಫೆಸಿಲಿಟೇಟ್ಸ್, ಅನುಕೂಲವಾಗುವಂತೆ. ಯೂಶ್ವಲಿ ದಟ್ ಹೆಲ್ಪ್ಸ್ ಅಂತ ಬರೀಬಾರ್ದು ಇಲ್ಲಿ. ಸೊ ದಟ್ ಫೆಸಿಲಿಟೇಟ್ಸ್ ಅಂತ ಬರೀಬೇಕು. ದಿ ಪರ್ಚೇಸ್ ಆಫ್ ಫಾರ್ಮ್ ಲ್ಯಾಂಡ್ ಬೈ ನಾನ್ ಫಾರ್ಮರ್ಸ್. ಇಲ್ಲಿ ನೋಡಿ, ಕೃಷಿ ಭೂಮಿಯನ್ನು ಖರೀದಿಸಲು. ಈ ಖರೀದಿಸಲು ಅನ್ನೋದನ್ನು ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಮಾಡಬೇಕು. ಅರ್ಥ ಆಯ್ತಲ್ವಾ? ಅದಕ್ಕೆ ನಾನು ಟು ಪರ್ಚೇಸ್ ಅಂತ ಮಾಡಿದ್ದೀನಿ. ಓಕೆ, ಸೊ ಪರ್ಚೇಸ್ಡ್, ವಿಲ್ ಬಿ ಪರ್ಚೇಸಿಂಗ್ ಅಂತ ಏನು ನಾನು ಮಾಡಿಲ್ಲ. ಟು ಪರ್ಚೇಸ್ ಫಾರ್ಮ್ ಲ್ಯಾಂಡ್ ಬೈ ನಾನ್ ಫಾರ್ಮರ್ಸ್ ಅಂತ ಮಾಡಿದ್ದೀನಿ. ನಿಜಕ್ಕೂ ಇದು ಆತಂಕಕಾರಿ ಬೆಳವಣಿಗೆ. ಸೊ ಇದು ಕೂಡ ಪ್ರೆಸೆಂಟ್ ಟೆನ್ಸೆ. ಸೊ ಅದರಿಂದ ಇಂಡೀಡ್, ನಿಜಕ್ಕೂ ಅನ್ನೋದಕ್ಕೆ ನಾನೇನು ರಿಯಲಿ ಅಂತ ಬರ್ದಿಲ್ಲ. ಸೊ ಏನಂತ ಬರ್ದಿದ್ದೀನಿ, ಇಂಡೀಡ್. ಸೊ ಇವೆಲ್ಲ ಸ್ವಲ್ಪ ಆ ಲ್ಯಾಂಗ್ವೇಜ್ಗೆ ಏನಾಗಿರುತ್ತೆ ಅಂದರೆ ಸೂಟಬಲ್ ಆಗಿರುತ್ತೆ. ಓಕೆ, ಸೊ ರಿಯಲಿ ಅಂತ ಬರೀಬೋದು, ಬಟ್ ಅದಕ್ಕಿಂತ ಇಂಡೀಡ್ ತುಂಬ ಸೂಕ್ತವಾಗಿರುತ್ತೆ. ಇಂಡೀಡ್, ದಿಸ್ ಈಸ್ ಅ ವರಿಯಿಂಗ್ ಡೆವಲಪ್ಮೆಂಟ್. ನೋಡಿ, ದಿಸ್ ಈಸ್, ಯಾಕಂದರೆ ದಿಸ್ ಸೌಂಡ್ಸ್ ಇನ್ ಪ್ರೆಸೆಂಟ್ ಟೆನ್ಸ್. ನೆಕ್ಸ್ಟ್, ಏಕೆಂದರೆ ಈಗಾಗಲೇ ವರ್ಷದಿಂದ ವರ್ಷಕ್ಕೆ ಕೃಷಿ ಭೂಮಿಯ ವ್ಯಾಪ್ತಿ ಕ್ಷೀಣಿಸುತ್ತಿದೆ. ಕಂಟಿನ್ಯೂಸ್ ಟೆನ್ಸ್. ಓಕೆ, ಕ್ಷೀಣಿಸುತ್ತಿದೆ, ನಿರಂತರವಾಗಿ ನಡೀತಾ ಇದೆ. ಸೊ ಏಕೆಂದರೆ, ಬಿಕಾಸ್ ದಿ ಎಕ್ಸ್ಟೆಂಟ್ ಆಫ್ ಫಾರ್ಮ್ ಲ್ಯಾಂಡ್ ಈಸ್ ಆಲ್ರೆಡಿ, ಈಗಾಗಲೇ ಅಂದರೆ ಏನು ಬರ್ದೆ ನಾನು, ಆಲ್ರೆಡಿ, ಶ್ರಿಂಕಿಂಗ್ ಫ್ರಮ್ ಇಯರ್ ಟು ಇಯರ್. ಸೊ ಎಲ್ಲ ಫ್ರ್ಯಾಕ್ಷನ್ಸು ನಾನು ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ನೌ ಐ ನೀಡ್ ಟು ಜಾಯಿನ್ ಆಲ್ ಆಫ್ ದೆಮ್ ಟುಗೆದರ್. So this is the final answer for you.
recently the government has made an amendment that facilitates the purchase of farmland by non-farmers. So first fraction of the sentence ತಗೊಂಡಿದ್ದೀನಿ. ಸೊ ಇಲ್ಲೇನು ಪಂಕ್ಚುಯೇಷನ್ ಇತ್ತು, ಕಾಮ ಇತ್ತು, ಸೊ ನಾನು ಕಾಮನೇ ಯೂಸ್ ಮಾಡಿರ್ತೀನಿ. ಇಂಡೀಡ್ ದಿಸ್ ಈಸ್ ಅ ವರಿಯಿಂಗ್ ಡೆವಲಪ್ಮೆಂಟ್. ಸೊ ಯೆಲ್ಲೋ ಕಲರ್ ಕಾಣಿಸ್ತಾ ಇರೋದು ಸೆಕೆಂಡ್ ಫ್ರಾಕ್ಷನ್ ಆಫ್ ದಿ ಸೆಂಟೆನ್ಸ್, ಬಿಕಾಸ್ the extent of farmland is already shrinking from year to year. Okay, so ಇಲ್ಲಿಗೆ ಫಸ್ಟ್ ವಾಕ್ಯ ಕಂಪ್ಲೀಟ್ ಆಗಿರುತ್ತೆ. ಸೊ ಲೆಟ್ us move to the second sentence of the day. ಸೊ ಸೆಕೆಂಡ್ ಸೆಂಟೆನ್ಸ್ ಏನು ಅಂದರೆ, ಸೊ ದಿಸ್ ಇಸ್ ವಾಟ್ ಇಟ್ ಇಸ್. ಕಾಯ್ದೆಯಲ್ಲಾದ ತಿದ್ದುಪಡಿಯಿಂದಾಗಿ ಬಂಡವಾಳದಾರರು ಕೃಷಿ ಭೂಮಿಯನ್ನು ಖರೀದಿಸಿ ಅದನ್ನು ವಸತಿ ಪ್ರದೇಶಗಳಾಗಿ ಪರಿವರ್ತಿಸಲು ಹಳ್ಳಿಗಳಿಗೆ ಲಗ್ಗೆ ಇಡಲಿದ್ದಾರೆ. ಓಕೆ, ಸೊ ಇಲ್ಲಿ ನೋಡಿ, ಕಾಯ್ದೆಯಲ್ಲಾದ ತಿದ್ದುಪಡಿಯಿಂದಾಗಿ ಇಲ್ಲಿಗೊಂದು ಬ್ರೇಕ್ ಮಾಡ್ಕೊಂಡಿದ್ದೀನಿ. ಬಂಡವಾಳದಾರರು ಕೃಷಿ ಭೂಮಿಯನ್ನು ಖರೀದಿಸಿ ಇಲ್ಲಿಗೊಂದು ಬ್ರೇಕ್ ಮಾಡ್ಕೊಂಡಿದ್ದೀನಿ. ಅದನ್ನು ವಸತಿ ಪ್ರದೇಶಗಳಾಗಿ ಪರಿವರ್ತಿಸಲು ಹಳ್ಳಿಗಳಿಗೆ ಲಗ್ಗೆ ಇಡಲಿದ್ದಾರೆ. ಸೊ ಇಲ್ಲಿಗೊಂದು ಫ್ರ್ಯಾಕ್ಷನ್ ಆಗಿರುತ್ತೆ. ಸೊ ಫಸ್ಟ್ ಫ್ರ್ಯಾಕ್ಷನ್ನ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳೋಣ. ಇಂದಾಗಿ ಅಂದರೆ ಡ್ಯೂ ಟು ದಿ ಅಮೆಂಡ್ಮೆಂಟ್ ಇನ್ ದಿ ಆ್ಯಕ್ಟ್. ಸೆಕೆಂಡ್, ಬಂಡವಾಳದಾರರು ಕೃಷಿ ಭೂಮಿಯನ್ನು ಖರೀದಿಸಿ. ಕ್ಯಾಪಿಟಲಿಸ್ಟ್ ಬೈ ಪರ್ಚೇಸಿಂಗ್ ದಿ ಫಾರ್ಮ್ ಲ್ಯಾಂಡ್. ಓಕೆ, ಖರೀದಿಸುವುದರ ಮೂಲಕ. ಸೊ ಅದರಿಂದ ಬೈ ಪರ್ಚೇಸಿಂಗ್ ದಿ ಫಾರ್ಮ್ ಲ್ಯಾಂಡ್ ಅಂತ ಬರೆದಿದ್ದೀವಿ. ಅದನ್ನೇನು ಮಾಡ್ತಾರೆ ಅವರು, ವಸತಿ ಪ್ರದೇಶಗಳಾಗಿ ಕನ್ವರ್ಟ್ ಮಾಡೋದಕ್ಕೆ ಹಳ್ಳಿಗಳಿಗೆ ಲಗ್ಗೆ ಇಡ್ತಾ ಇದ್ದಾರೆ. ಸೊ ಟು ಕನ್ವರ್ಟ್ ದಟ್ ಟು ರೆಸಿಡೆನ್ಷಿಯಲ್ ಏರಿಯಾಸ್ ವಿಲ್ ಬಿ ಥ್ರಾಂಗಿಂಗ್ ಟು ವಿಲೇಜಸ್. ಆ್ಯಕ್ಚುಲಿ ಇಲ್ಲೇನಂದರೆ ವಿಲ್ ಬಿ ಥ್ರಾಂಗಿಂಗ್ ಫ್ಯೂಚರ್ ಟೆನ್ಸ್ ಅಂತ ನಮ್ಗೆ ಆ್ಯಕ್ಚುಲಿ ಅನಿಸುತ್ತೆ. ಓಕೆ, ಲಗ್ಗೆ ಇಡಲಿದ್ದಾರೆ ಅಂದರೆ ಮುಂದೆ ಹೋಗ್ತಾರೆ ಅಂತ. ಯೂಶ್ವಲಿ ಏನಂದರೆ ಇದನ್ನು ನಾವು ಫ್ಯಾಕ್ಚುಯಲ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಅಂದರೆ ಈ ಥರ ಏನಾದರೂ ಚೇಂಜಸ್ ಆದರೆ ಈ ಥರ ಆಗೋ ಸಾಧ್ಯತೆ ಇರುತ್ತೆ ಅಂತ. ಅಂದರೆ ಐ ಆಮ್ ಗೋಯಿಂಗ್ ಟು ವಿಲೇಜ್ ಟುಮಾರೋ, ಐ ವಿಲ್ ಬಿ ಗೋಯಿಂಗ್ ಟು ವಿಲೇಜ್ ಟುಮಾರೋ ಅಂದರೆ ಅದು ಮೂಮೆಂಟ್ರಿ ಆಗುತ್ತೆ. ಅಂದರೆ ಆ ಕ್ಷಣಕ್ಕೆ, ನಾಳೆಗೆ ನೀವು ವಿಲೇಜ್ಗೆ ಹೋಗ್ತಾ ಇದ್ದೀರಿ. ಅವರೇನು ನಾಳೆನೇ ಹೋಗಲ್ಲ. ಸೊ ಅವ್ರು ಯಾವಾಗ ಬೇಕಾದರೂ ವಿಲೇಜ್ಗೆ ಹೋಗ್ಬೋದು. ಸೊ ಅದರಿಂದ ಇನ್ಸ್ಟೆಡ್ ಆಫ್ ಟ್ರಾನ್ಸ್ಲೇಟಿಂಗ್ ದಟ್ ಇನ್ ಟು ಫ್ಯೂಚರ್ ಟೆನ್ಸ್, ಯೂಶ್ವಲಿ ನಾವೇನು ಮಾಡ್ತೀವಿ ಅಂದರೆ ಪ್ರೆಸೆಂಟ್ ಸಿಂಪಲ್ ಟೆನ್ಸಲ್ಲಿ ನಾವು ಅದನ್ನು ಟ್ರಾನ್ಸ್ಲೇಟ್ ಮಾಡ್ತೀವಿ. ಈ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಂದರೆ ಏನು, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಏನು, ಪರ್ಫೆಕ್ಟ್ ಟೆನ್ಸ್ ಅಂದರೆ ಏನು. ಸೊ ಇದನ್ನೆಲ್ಲ ಕಲಿಬೇಕಾದ್ರೆ ನೀವು ಬೇಸಿಕ್ಸ್ ಆಫ್ ಇಂಗ್ಲೀಷ್ನ ನೀವು ಕಲಿಬೇಕಾಗಿರುತ್ತೆ. ಸೊ ನಾನು ಬೇಸಿಕ್ಸ್ ಆಫ್ ಇಂಗ್ಲೀಷ್ ಹೇಳ್ತಾ ಇಲ್ಲ ಇವಾಗ. ಐ ಆಮ್ ಟೆಲ್ಲಿಂಗ್ ಯು ದಿ ಪ್ರಾಕ್ಟಿಕಲ್ ಟ್ರಾನ್ಸ್ಲೇಷನ್ ಆಫ್ ಸೆಂಟೆನ್ಸಸ್ ಫ್ರಮ್ ಗಿವನ್ ಲ್ಯಾಂಗ್ವೇಜ್ ಟು ಅನದರ್ ಲ್ಯಾಂಗ್ವೇಜ್. ಹಾಗಿದ್ರೆ ಇದರ ಫೈನಲ್ ವರ್ಷನ್ ನೋಡ್ಬಿಡೋಣ. ಓಕೆ, ಸೊ ಐ ವಿಲ್ ಗಿವ್ ಯು ದ ಫೈನಲ್ ವರ್ಷನ್ ಆಫ್ ದಿ ಸೇಮ್. ಸೊ ಡ್ಯೂ ಟು ದಿ amendment in the act, so ಇದು first part of the sentence. The capitalist by purchasing the farmland, this is fraction 2, to convert that to residential areas will be thronging to villages. This is third part. So I have joined according to how I have actually done here. Okay, so 1 2 3 sequence ಅಲ್ಲೇ ಮಾಡಿದ್ದೀನಿ. ಬಟ್ ಇದನ್ನು ನಾವು ಇನ್ನೂ ಇಂಪ್ರೂವೈಸ್ ಮಾಡ್ಬೋದು. ಇನ್ಸ್ಟೆಡ್ ಆಫ್ ಜಸ್ಟ್ ಜಾಯ್ನಿಂಗ್ ಲೈಕ್ ದಿಸ್, ದೆರ್ ಈಸ್ ಅ ಬೆಟರ್ ಆನ್ಸರ್ ಫಾರ್ ದಿಸ್. ಸೊ ನಾನೇನು ಸ್ವಲ್ಪ ಮಾಡಿಫಿಕೇಷನ್ ಮಾಡಿದ್ದೀನಿ ಇಲ್ಲಿ ನೋಡಿ. ಸೊ ಮಾಡಿಫಿಕೇಷನ್ ಏನು ಮಾಡಿದ್ದೀನಿ ಅಂದರೆ ಇಲ್ಲಿ ನೋಡಿ, ಡ್ಯೂ ಟು ದಿ ಅಮೆಂಡ್ಮೆಂಟ್ ಇನ್ ದಿ ಆ್ಯಕ್ಟ್. ಸಿ, ಕ್ಯಾಪಿಟಲಿಸ್ಟ್ ಯೂಶ್ವಲಿ ಸಬ್ಜೆಕ್ಟ್ ಆದಮೇಲೆ ನಾನು ವರ್ಬ್ ತೊಗೊಂಡ್ರೆ ತುಂಬ ಸೂಕ್ತವಾಗಿರುತ್ತೆ. ಇಲ್ಲಿ ನೋಡಿ, ಕ್ಯಾಪಿಟಲಿಸ್ಟ್ ಆದಮೇಲೆ, ಸಬ್ಜೆಕ್ಟ್ ಆದಮೇಲೆ ಅಥವಾ ನೌನ್ ಆದಮೇಲೆ ವರ್ಬ್ ಬಂದಿಲ್ಲ ಇಲ್ಲಿ. ಓಕೆ, ಅಲ್ಲಿ ಪ್ರಪೋಸಿಷನ್ ಬಂದಿದೆ. ಬಟ್ ಯೂಶ್ವಲಿ ಏನಂದರೆ ಇಂಗ್ಲೀಷಲ್ಲಿ ಸಬ್ಜೆಕ್ಟ್ ಆದ ಕೂಡಲೇ ವರ್ಬ್ ಬಂದರೆ ಅದು ತುಂಬ ಮೀನಿಂಗ್ಫುಲ್ ಆಗಿರುತ್ತೆ. ಸೊ ಅದಕ್ಕೆ ನಾನು ಇಲ್ಲೇನು ಫ್ರ್ಯಾಕ್ಷನ್ಸ್ನ ಮಾಡಿದ್ದೆ ಅದನ್ನು ಸ್ವಲ್ಪ ರೀಮಾಡಿಫೈ ಮಾಡಿಕೊಂಡು ಇನ್ನೂ ಇಂಪ್ರೂವೈಸ್ ಮಾಡ್ತಾಯಿದ್ದೀನಿ. ನೋಡಿ, ಆ್ಯಕ್ಟ್, ಕ್ಯಾಪಿಟಲಿಸ್ಟ್, ಥ್ರಾಂಗ್. ಸೊ ಇಲ್ಲಿ ನೌನ್ ಇದೆ, ಇಲ್ಲಿ ವರ್ಬ್ ಇದೆ, ಲಗ್ಗೆ ಇಡುತ್ತಾರೆ. ಇಲ್ಲಿ ನೋಡಿ, ಕ್ಯಾಪಿಟಲಿಸ್ಟ್ ವಿಲ್ ಬಿ ಥ್ರಾಂಗಿಂಗ್ ಅಂತ, ವಿಲ್ ಥ್ರಾಂಗ್ ಅಂತ ಬರ್ದಿಲ್ಲ, ಕ್ಯಾಪಿಟಲಿಸ್ಟ್ ಥ್ರಾಂಗ್. ಯಾಕಂದರೆ ದಿಸ್ ಇಸ್ ಅ ರಿಯಲ್ ಸ್ಟೇಟ್ಮೆಂಟ್, ಇಟ್ ಈಸ್ ಅ ಫ್ಯಾಕ್ಚುಯಲ್ ಪಾಸಿಬಿಲಿಟಿ. ಸೊ ಎಲ್ಲೆಲ್ಲಿ ಫ್ಯಾಕ್ಚುಯಲ್ ಪಾಸಿಬಿಲಿಟಿ ಇರುತ್ತೋ ಅದನ್ನು ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೀವಿ. ಸೊ ಕ್ಯಾಪಿಟಲಿಸ್ಟ್ ಥ್ರಾಂಗ್ ಟು ವಿಲೇಜಸ್ ಟು ಕನ್ವರ್ಟ್ ಫಾರ್ಮ್ ಲ್ಯಾಂಡ್ ಟು ರೆಸಿಡೆನ್ಷಿಯಲ್ ಏರಿಯಾಸ್ ಬೈ ಪರ್ಚೇಸಿಂಗ್ ದೆಮ್. ಸೊ ಅವುಗಳನ್ನು ಖರೀದಿಸಿ ಅವುಗಳನ್ನ ಅವ್ರು ಏನಾಗಿ ಕನ್ವರ್ಟ್ ಮಾಡ್ತಾರೆ, ವಸತಿ ಪ್ರದೇಶಗಳಾಗಿ ಕನ್ವರ್ಟ್ ಮಾಡ್ತಾರೆ. ಸೊ ಈ ರೀತಿಯಾಗಿ ನೀವು ಮೀನಿಂಗ್ಫುಲ್ಲಾಗಿ ಅದನ್ನು ಜೋಡಿಸಬೇಕಾಗುತ್ತೆ. ಸೊ ಇದನ್ನು ನಾವು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾನೆ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿಗೆ ಇವತ್ತಿನ 2 ಸೆಂಟೆನ್ಸಸ್ ಕಂಪ್ಲೀಟ್ ಆಗಿರುತ್ತೆ. ಆ್ಯಂಡ್ ಬಿಫೋರ್ ಐ ಕನ್ಕ್ಲೂಡ್, ಸೊ ಜ್ಞಾನ ಗಂಗೋತ್ರಿ ವಿ ಹ್ಯಾವ್
started with PSI offline, online classes and test series. ಯಾರ್ಯಾರಿಗೆ ಆಸಕ್ತಿ ಇದೆಯೋ even you can particularly join for paper 1 also to take our guidance. Thanks for watching. Namaskara.